ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಕಾಸ್ಟ್ ಇನ್ಕಮ್ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅವರು ವಿಡಿಯೋ ನೋಡಬೇಕು. ಯಾಕಪ್ಪ ಅಂತಂದರೆ ನೀವು ಯಾವುದೇ ನಾಡ ಕಚೇರಿ ಅಥವಾ ಯಾವುದೇ ಗೌರ್ಮೆಂಟ್ ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲೇ ನೀವು ನಿಮ್ಮ ಕಾಸ್ಟ್ ಇನ್ಕಮ್ ಹಾಕ್ಬೋದು. ಯಾವುದೇ ಆಗಲಿ, SC ಆಗಲಿ, ST ಆಗಲಿ, ಜನರಲ್ ಕಾಸ್ಟ್ ಆಗಲಿ, 2A 2B 3B, ಸೊ ಯಾವುದೇ ಕಾಸ್ಟ್ ಆಗಲಿ. ಸೊ ನೀವು ಏನಪ್ಪ ಅಂತಂದರೆ ನಿಮ್ಮ ಮನೆಯಲ್ಲೇ ನಿಮ್ಮ ಫೋನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಸೊ ಹಾಕಬೇಕಾದ್ರೆ ನಿಮ್ಮ ಗೂಗಲ್ ಓಪನ್ ಮಾಡಿ ಅಥವಾ ಕ್ರೋಮ್ ಓಪನ್ ಮಾಡಿ ನಾಡ ಕಚೇರಿ ಸರ್ಚ್ ಮಾಡಿ ಲಾಗಿನ್ ಪಬ್ಲಿಕ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಏನಪ್ಪ ಅಂತಂದರೆ ಮೊಬೈಲ್ ಸಂಖ್ಯೆ ಹಾಕಬೇಕಾಗುತ್ತೆ. ಮೊಬೈಲ್ ಸಂಖ್ಯೆ ಹಾಕಿ OTP ಅಂತ ಪಡೆಯಿರಿ ಹಾಕಿ ನಿಮ್ಮ OTP ಹಾಕಿ ಕ್ಯಾಪ್ಚರ್ ಹಾಕಿ ಸೊ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಸೊ ನೀವೆಲ್ಲ ಹಾಕಿ ಕ್ಯಾಪ್ಚರ್ ಮಾಡಿದ ತಕ್ಷಣ ಸೊ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಅದು ಕೂಡ ನಿಮಗೆ ತೋರಿಸ್ತೀನಿ ನೀವು ಹಾಕಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ. ಇಷ್ಟೆಲ್ಲ ಬರ್ತದೆ, ನಿಮ್ಮ ಫೋನ್ ನಂಬರು ಎಲ್ಲ ಒಂದು ಪ್ರತಿಯೊಂದು ಮುಖಪಟ್ಟ, ಹೊಸ ವಿನಂತಿ, ಸೊ ಬಾಕಿ ಉಳಿದಿರೋ ಮುದ್ರಿಸಿ ಎಲ್ಲ ಪ್ರತಿಯೊಂದು ಕೂಡ ಈ ಥರ ಬರ್ತದೆ. ಅಷ್ಟು ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನು ಮಾಡಬೇಕಾದ್ರೆ ಸೊ ಇಲ್ಲಿ ನೋಡ್ಕೋಬಹುದು ನೀವು. ಸೊ ಹೊಸ ವಿನಂತಿ ಅಂತಿದೆ ಇಲ್ಲಿ ಮೇಲೆ. ಸೊ ನಾವು ಇವಾಗ ಕಾಸ್ಟ್ ಇನ್ಕಮ್ ಹಾಕ್ತಾ ಇದ್ದೀವಿ. ಸೊ ಜಾತಿ ಪ್ರಮಾಣ ಪತ್ರ ಅಂತ. ಸೊ ಇಲ್ಲಿ ನೋಡ್ಕೋಬಹುದು, ಇಲ್ಲಿ ಕೃಷಿ ಸೇವೆಗಳು ಮತ್ತು ಜೊತೆಗೆ ಅದರ ಕೆಳಗೆ ಜಾತಿ ಪ್ರಮಾಣ ಪತ್ರ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಾತಿ ಪ್ರಮಾಣ ಪತ್ರ ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನಮಗೆ ಜಾತಿ ಪ್ರಮಾಣ ಪತ್ರ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಒಂದು ಪೇಜ್ ಓಪನ್ ಆಗದಲ್ಲಿ ಸೊ ಏನಪ್ಪ ಅಂತಂದರೆ ನೀವು ಇದಕ್ಕೆ ಗೌರ್ಮೆಂಟ್ ಶುಲ್ಕ ಎಷ್ಟಪ್ಪ ಅಂತಂದರೆ 40 ರೂಪಾಯಿ ನೀವು ಪೇ ಮಾಡಬೇಕಾಗತ್ತೆ. ಜೊತೆಗೆ ಎಷ್ಟು ದಿನ ಒಳಗೆ ಬರುತ್ತೆ ಅಂದರೆ 21 ದಿನ ಒಳಗಡೆ ಇದು ನಿಮ್ಮ ಕಾಸ್ಟ್ ಇನ್ಕಮ್ ಬರುತ್ತೆ. ಬಟ್ 21 ದಿನಗಳ ಬೇಕಾಗಲ್ಲ. ಸೊ ಏನಪ್ಪ ಅಂದರೆ 4 ರಿಂದ 5 ದಿನ ಒಳಗಡೆ ನಿಮಗೆ ಕಾಸ್ಟ್ ಇನ್ಕಮ್ ನಿಮಗೆ ಮನೆಗೆ ಬಂದು ತಲುಪುತ್ತೆ. ಓಕೆ ಫ್ರೆಂಡ್ಸ್, ಸೊ ಇಷ್ಟೆಲ್ಲ ಮಾಹಿತಿ ಇರುತ್ತೆ. ಸೊ ಜೊತೆಗೆ ಏನಪ್ಪ ಅಂತಂದರೆ ಸೊ ಇಲ್ಲಿ ನೋಡ್ಕೋಬೋದು ಏನೇನೋ ಡಾಕ್ಯುಮೆಂಟ್ಸು, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಪ್ರತಿಯೊಂದು ಕೂಡ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನೀವು ಯಾವುದು ಎಲ್ಲೇ ಕೇಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡ್ಕೊಳ್ಳಿ, ಅವಶ್ಯಕ ದಾಖಲೆಗಳಂತಿದೆ ನೋಡ್ಕೋಬೋದು. ಇಸ್ಲ ಅಫಿಡವಿಟು, ಶಾಲಾ ದಾಖಲೆ, ಪಡಿತರ ಚೀಟಿ, ಎಪಿಕು, ಹಳೆ ಜಾತಿ ಪತ್ರ, ವಂಶವೃಕ್ಷ, ವೇತನ ಪ್ರಮಾಣ ಪತ್ರ, ಸ್ವಯಂ ಘೋಷಣೆ, ಗುರುತಿನ ಚೀಟಿ, ವಿಳಾಸದ ಪುರಾವೆ, ಈ ಥರ ದಾಖಲೆಗಳು. ಸೊ ಇವೆಲ್ಲ ಇದ್ದರೆ ನಡೀತೆ. ಬಟ್ ಯಾವುದು ಸ್ಟಾರ್ ಮಾರ್ಕ್ ಇದೆ ರೆಡ್ ಮಾರ್ಕಲ್ಲಿ ಅವೆರಡು ಮಾತ್ರ ನೀವು ಅಪ್ಲೋಡ್ ಮಾಡಿದ್ರೆ ನಡೀತೆ. ಸೊ ಯಾವುದಪ್ಪ ಅಂದರೆ ಗುರುತಿನ ಚೀಟಿ, ವಿಳಾಸದ ಪುರಾವೆ. ಗುರುತಿನ ಚೀಟಿ ನೀವು ವೋಟರ್ ID ಹಾಕಿದ್ರೆ ನಡೀತೆ. ಸೊ ಇಲ್ಲಪ್ಪ ಅಂತಂದರೆ ಒಂದು ಆಧಾರ್ ಕಾರ್ಡು ಇಲ್ಲ ಯಾವುದಾದ್ರೂ ಇದ್ದರೆ ಅವೆಲ್ಲ ಹಾಕಿ ಏನಪ್ಪ ಅಂತಂದರೆ ನಡೀತೆ ಅಂತ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ಜೊತೆಗೆ ಏನಪ್ಪ ಅಂತಂದರೆ ಸೊ ಇಲ್ಲಿ ಮುಂದುವರಿಸಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆಗಿದ ತಕ್ಷಣ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಹಾಕಿ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸೊ ಇಷ್ಟೆಲ್ಲ ಇದೆ. ಸೊ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡಿದ ತಕ್ಷಣ ಏನಂದರೆ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು ಮತ್ತು ನಿಮ್ಮದು ಊರ ಹೆಸರು ಎಲ್ಲ ಪ್ರತಿಯೊಂದು ಕೂಡ ಡೀಟೇಲ್ಸ್ ಕೇಳುತ್ತೆ. ಜೊತೆಗೆ ಏನಪ್ಪ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ ವೆರಿಫಿಕೇಷನ್ ಕೇಳುತ್ತೆ. ಅದರಲ್ಲಿ OTP ಹಾಕಬೇಕಾಗುತ್ತೆ ಮತ್ತು ಜಿಮೇಲ್ ಕೂಡ ಕೇಳುತ್ತೆ. ಜಿಮೇಲ್ ಹಾಕಿ OTP ಹಾಕಬೇಕಾಗುತ್ತೆ. ಸೊ ಎಲ್ಲ ಎರಡು ವೆರಿಫಿಕೇಷನ್ ಮಾಡ್ಕೊಂಡು ನೀವೇನಪ್ಪ ಅಂತಂದರೆ ನಿಮ್ಮದು ವೆರಿಫಿಕೇಷನ್ ಮಾಡ್ಕೊಂಡು ನಂತರ ಸೆಕೆಂಡ್ ಪೇಜ್ ಏನಪ್ಪ ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡುವಾಗ ಮತ್ತೆ ಇನ್ನೊಂದು ಈ ಸೈನ್ ಕೇಳುತ್ತೆ. ಈ ಸೈನ್ ಮಾಡುವಾಗ ಪೇಮೆಂಟ್ ಕೇಳುತ್ತೆ 40 ರೂಪಾಯಿ ಪೇಮೆಂಟ್ ಮಾಡಿ ಸೊ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ 2 ರಿಂದ ಅಥವಾ 5 ದಿನ ಒಳಗಡೆ ನಿಮ್ಮದು ಕಾಸ್ಟ್ ಇನ್ಕಮ್ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ. ಸೊ ಇನ್ನೂ ನಿಮಗೆ ಯಾವ ಥರ ಕರೆಕ್ಟಾಗಿ ಡೀಟೇಲ್ಸ್ ಒಂದೊಳ್ಳೆ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ. ನಿಮ್ದು ಯಾವ್ದು ಕಾಸ್ಟ್ ಬಗ್ಗೆ, ಯಾವ ಕಾಸ್ಟ್ ಜಾಸ್ತಿ ಇದೆ ಕರ್ನಾಟಕದಲ್ಲಿ ಅದು ಕಮೆಂಟ್ ಮಾಡಿ. ಆ ಕಾಸ್ಟ್ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಸಿಗೋಣ ಮುಂದೆ ನೋಡಿದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್.